ಹಿಂದಿನ ಕಾಲದಲ್ಲಿ ಗುರುಗಳು ಅಂದರೆ ಅವರನ್ನು ಬಹಳ ಪೂಜ್ಯ ಮನೋಭಾವದಿಂದ ನೋಡ್ತಿದ್ರು. ನ ಗುರೋರ್ ಅಧಿಕಂ, ಗುರುವಿಗಿಂತಲೂ ಮಿಗಿಲಾದವರು ಈ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ. ಹರಿಹರಾದಿಗಳು ಮುನಿದರು ಗುರು ಒಲಿದು ಕಾಯ್ವ, ಗುರು ಮುನಿದರೆ ಹರಿಹರಾದಿಗಳು ಒಲಿಯರಯ್ಯ. ಯಾಕೆಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಗುರುಗಳನ್ನೇ ದೇವರು ಅಂತ ಪೂಜಿಸುವಂಥ ಕಾಲ ನಮ್ಮ ಕಾಲ. ಹಿಂದಿನ ಕಾಲದಲ್ಲಿ ಗುರುಗಳನ್ನು ರಸ್ತೆ ಮೇಲೆ ನೋಡಿದಾಗ ಅಂಜಲಿಬದ್ಧರಾಗಿ ನಿಂತು ಮಾತನಾಡ್ತಿದ್ರು. ಯಾಕೆ ಹೀಗೆ ನಿಂತು ಮಾತನಾಡ್ತಿದ್ರು ಅಂದರೆ, ಮಾತನಾಡುವ ರಭಸದಲ್ಲಿ ಎಂಜಲಿನ ಅಗಳಿನಾದರೂ ಗುರುಗಳ ಮೇಲೆ ಬಿದ್ದು ಹೋದರೆ ಆ ಪಾಪವನ್ನು ಕಳ್ಕೊಳ್ಳೋಕೆ ನಾನು ಎಲ್ಲಿ ಹೋಗ್ಲಪ್ಪ ಅಂತ ಹೇಳಿ ಅಂಜಲಿಬದ್ಧರಾಗಿ ನಿಂತು ಮಾತಾಡ್ತಿದ್ರು. ಈಗ ಹೀಗೆಲ್ಲ ಮಾತಾಡಲ್ಲ. ಈಗ ನಿಂತ್ಕೊಂತಾರೆ, ಏನ್ರಿ ಮೇಷ್ಟ್ರೇ ಚೆನ್ನಾಗಿದ್ದೀರಾ, ಪಾಪ ಗುರುಗಳೇ ಗಡ 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 ಚೆನ್ನಾಗಿದ್ದೀನಪ್ಪ ಅನ್ನುವ ಮಟ್ಟದಲ್ಲಿ ಬಂದು ನಾನು ನಿಂತಿದ್ದೆ. ರಾಮ ತಾನು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಗುರುಗಳನ್ನ ಎಷ್ಟು ಆತ ಪೂಜನೀಯ ಭಾವದಲ್ಲಿ ನೋಡ್ತಿದ್ದ ಅಂದರೆ, ಇದನ್ನೆಲ್ಲ ನೋಡಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ರಾಮ